स्वागत है आपका बी न्यूज नेशन में। मैं हूं आबिद हुसैन शेख। कोप्पल गैंग रेप मर्डर केस 9 महीने बाद 3 आरोपियों को सुनाई गई मौत की सजा। कोप्पल के गंगावती तालुका के अंजनादरी पहाड़ी के पास 6 मार्च 2025 को हुई विदेशी महिला गैंगरेप और मर्डर केस में आखिरकार बड़ा फैसला आया है। गंगावती से सेशन कोर्ट ने लगभग 9 महीने की सुनवाई के बाद 3 गुनहगारों को मौत की सजा डेथ पेनल्टी सुनाई है। फैसला जज सदानंद नागप्पा नाइक ने सुनाया। क्या था पूरा मामला? 6 मार्च 2025 की रात तुंगभद्रा कैनाल के पास एक इजरायली और एक अमेरिकन महिला पर हमला हुआ। आरोपियों ने लूटपाट की और महिलाओं के साथ गैंगरेप किया। उड़ीसा के एक युवा टूरिस्ट को कैनाल में धक्का दिया गया, जिससे उस लड़के की मौत हो गई। 2 अन्य पर भी हमला किया गया। पुलिस ने तुरंत कार्रवाई करते हुए आरोपियों को गिरफ्तार किया था। 750 पन्नों की चार्जशीट 84 दिन में फाइल की गई। कुल 101 गवाहों में से 55 को कोर्ट में पेश किया गया। कोर्ट ने इस घटना को अत्यंत क्रूर, वहशियाना और संवेदनशील बताते हुए तीनों आरोपियों को डेथ सेंटेंस दे दिया। राज्य के मंत्री शिवराज तंगड़गी ने फैसले का स्वागत करते हुए कहा है कि यह सजा दूसरे अपराधियों के लिए एक सख्त संदेश है। सिर्फ 9 महीने में आया ये फैसला कानून पर भरोसा और मजबूत करता है, जिसकी जानकारी जिला एसपी राम अरसदी और सरकारी वकील इन्होंने दी। अत्यंत सेंसिटिव ಹಾಗೂ ಕ್ರೂರ ಕೃತ್ಯ ನಮ್ಮ ಚಾಣಾಪುರ ಇದರಲ್ಲಿ ಒಂದು ಗ್ಯಾಂಗ್ ರೇಪ್ ಮರ್ಡರ್, ಅಟೆಂಪ್ಟ್ ಟು ಮರ್ಡರ್ ಹಾಗೂ ರಾಬರಿ ಕೇಸ್. ಈ ಕೇಸ್ನಲ್ಲಿ ಸುಮಾರು 5 ಜನ ವಿಕ್ಟಿಮ್ಸ್ಗಳು ಇದ್ದರು. 84 ದಿನದಲ್ಲಿ ನಾವು 750 ಪೇಜಸ್ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದ್ವಿ. ಸೊ 8 ತಿಂಗಳಲ್ಲಿ ಇದಕ್ಕೊಂದು ಜಸ್ಟಿಸ್ ಸಿಕ್ಕಿದೆ. ಗಂಗಾವತಿ ಫಸ್ಟ್ ಅಡಿಷನಲ್ ಸೆಷನ್ಸ್ ಆ್ಯಂಡ್ ಡಿಸ್ಟ್ರಿಕ್ಟ್ ಕೋರ್ಟಿಂದ ಅವರಿಗೆ 3 ಜನಕ್ಕೂ ಡೆತ್ ಸೆಂಟೆನ್ಸು ಅನೌನ್ಸ್ ಆಗಿದೆ. ಸೊ ಆ ಪ್ರಯುಕ್ತ ಈ ಪ್ರಕರಣದಲ್ಲಿ ಎಲ್ಲ ಅಧಿಕಾರಿಗಳು, ಸಿಬ್ಬಂದಿ ಹಾಗೂ ನಮ್ಮ ಪ್ರಾಸಿಕ್ಯೂಷನ್ ಡಿಪಾರ್ಟ್ಮೆಂಟ್, ಜುಡಿಷಿಯರಿ ಎಲ್ಲರೂ ಯಾರು ಅತ್ಯಂತ ಸೂಕ್ಷ್ಮವಾಗಿ ಹಾಗೂ ಮುತುವರ್ಜಿ ವಹಿಸಿ ಕೆಲಸ ಮಾಡಿದವ್ರಿಗೆಲ್ಲರಿಗೂ ಅಭಿನಂದನೆ ಕೋರ್ತಾ ಇದ್ದೀನಿ. ಸರ್, ನ್ಯಾಯಾಲಯ ತೀರ್ಪು ಕೊಟ್ಟದನ್ನು ತಲೆಬಾಗಲೇಬೇಕು. ಒಂದು ಒಳ್ಳೆಯ ತೀರ್ಪು. ಯಾಕಂದರೆ ವಿದೇಶದಿಂದ ಬಂದಂಥವ್ರ ಮೇಲೆ ಈ ರೀತಿ ವರ್ತನೆ ಮಾಡೋದಿದೆಯಲ್ಲ, ಇದನ್ನು ಯಾರೂ ಸಹಿಸ್ಕೊಳ್ಳಂಗಿಲ್ಲ. ಇದು ಈ ರೀತಿ ಮಾಡೋದ್ರಿಂದ ನಮ್ಮ ಜಿಲ್ಲೆಗೆ ಮತ್ತು ನಮ್ಮ ರಾಜ್ಯಕ್ಕೆ ಒಂದು ಕಪ್ಪು ಚುಕ್ಕೆ. ಇಂಥದನ್ನು ನಾವು ಭಾಳ ಒಳ್ಳೆಯ ನಿರ್ಧಾರವನ್ನು ಮಾಡಿದ್ದಾರೆ. ಅದಕ್ಕೆ ಇಂಥದ್ದು ಮುಂದೆ ಯಾರಾದರೂ ತಪ್ಪು ಮಾಡೋರಿಗೆ ಒಂದು ದೊಡ್ಡ ಉದಾಹರಣೆ ಅನ್ನೋದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ಕೊಟ್ಟಿದ್ದು ನಮ್ಮ ಇಡೀ ರಾಜ್ಯಕ್ಕೆ ಮತ್ತು ಜಿಲ್ಲೆಗೆ ಒಂದು ಕಪ್ಪು ಚುಕ್ಕೆ ಇದನ್ನು ತೆಗೆದು ಹಾಕಿದಂಗೆ ಆಗಿದೆ. ಈ ರೀತಿ ವರ್ತನೆ ಮಾಡೋಂಥವ್ರಿಗೆ ಒಂದು ಶಿಕ್ಷೆ. ಇದು ನಾನು ಸ್ವಾಗತಿಸ್ತೀನಿ. 6/3/2025 ರಾತ್ರಿ 10:30 ಸುಮಾರಿಗೆ ಗಂಗಾವತಿ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂಥ ಸಣಾಪುರ ಕೆರೆ ಹತ್ತಿರ, ತುಂಗಭದ್ರಾ ಕೆನಾಲ್ ಹತ್ತಿರ ನಮ್ಮ ಭಾರತದ ಮಹಿಳೆ, ಈ ಹೋಮ್ ಸ್ಟೇ ಓನರು, ಆಕಿ ತನ್ನ ಹೋಮ್ ಸ್ಟೇನಲ್ಲಿ ತಂಗಿದ್ದ ಟೂರಿಸ್ಟ್ಗಳಾದ ಮಹಾರಾಷ್ಟ್ರದ ಪಂಕಜ್ ಅಂಥೇಳಿ, ಒರಿಸ್ಸಾ ಬಿಬಾಸ್, ಆಮೇಲೆ ಅಮೇರಿಕಾ ಡ್ಯಾನಿಯಲ್ ಪ್ಲಸ್ ಇಸ್ರೇಲಿ ಮಹಿಳೆ, ಇವರು 5 ಜನ ಸೇರಿ ಸ್ಟಾರ್ ಗೇಜಿಂಗ್ ಅಂತ ತುಂಗಭದ್ರಾ ಕೆನಾಲ್ ಕಡೆ ಹೋಗ್ತಾರೆ. ಅವರು ಅಲ್ಲಿ ಹೋದಾಗ ಸುಮಾರು 10:30 ಸುಮಾರಿಗೆ ಈ 3 ಜನ ಆರೋಪಿತರು, ಅಪರಾಧಿಗಳು ಮೋಟರ್ ಸೈಕಲ್ ಮೇಲೆ ಬಂದು ಅವ್ರ ಜೊತೆಗೆ ದುಡ್ಡಿನ ವಿಚಾರಕ್ಕೆ ಜಗಳ ಮಾಡ್ತಾರೆ. ಅವ್ರ ಜೊತೆಗೆ ಜಗಳ ತೆಗೆದು ದುಡ್ಡಿನದಾದಾಗ ಈ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡ್ಬೇಕನ್ನೋ ಉದ್ದೇಶದಿಂದನೇ ನಮ್ಮ ಮಧ್ಯದಲ್ಲಿ ಬಂದಂಥ 3 ಜನ ಇವರೇನಿದ್ರು ಮೇಲ್ ಮೆಂಬರ್ಸ್, ಅವ್ರ ಟೂರಿಸ್ಟ್ಗಳನ್ನ ಅವ್ರನ್ನ ಕೆನಾಲಿಗೆ ತಳ್ತಾರೆ. ಅವ್ರ ಮೇಲೆ ಬರಬಾರ್ದಂತಂದು ಕಲ್ಲುಗಳನ್ನ ಎತ್ತಿ ಹಾಕ್ತಾರೆ ಅವ್ರ ಮೇಲೆ. ಆಮೇಲೆ ಈ 2 ಮಹಿಳೆಯ ಮೇಲೆ, ಒಬ್ಬೊಬ್ಬರ ಮೇಲೆ 2 ಗ್ಯಾಂಗ್ ರೇಪ್ ಮಾಡ್ತಾರೆ. ಯಾರು ಫಸ್ಟು ನಮ್ಮ ಭಾರತದ ಮಹಿಳೆ ಏನದಳ ಅಕ್ಕಿ ಮೇಲೆ 2, ಆಮೇಲೆ ಇಸ್ರೇಲಿಯನ್ ಲೇಡಿ ಏನಿದಾಳ ಅಕ್ಕಿ ಮೇಲೆ 2 ಸಾಮೂಹಿಕ ಅತ್ಯಾಚಾರ ಮಾಡ್ತಾರೆ ಇವರು. ಅದೇ ಟೈಮಿಗೆ ಮತ್ತೆ ಅವ್ರ ಹತ್ರ ಇದ್ದಂಥದ್ದು ಅದು ಬಿಬಾಸ್ ಕುಮಾರಿಗೆ ಹೊರಗೆ ಬರಲಾರ್ದೇ ಕಲ್ಲಿನ ಹೆಟ್ಟಿಗೆ ಬಿದ್ದು ನೀರಿನಲ್ಲೇ ಮುಳುಗಿ ಸತ್ತೋಗ್ತಾನಂತ. ಆಮೇಲೆ ಇನ್ನೂ 2 ಪಂಕಜು ಆಮೇಲೆ ಡ್ಯಾನಿಯಲ್ ಅಂಥೇಳಿ, ಅವರು ಪಂಕಜ್ಗೆ ನಮ್ಮ ಮಹಾರಾಷ್ಟ್ರದತ್ತ ಪಂಕಜ್ಗೆ ಅದಕ್ಕೆ ಈ ಸ್ವಿಮ್ಮಿಂಗ್ ಬರ್ತಿರಂಗಿಲ್ಲ, ಈ ಅಮೇರಿಕಾದತ್ತೆ ನಮ್ಮ ಭಾರತದತ್ತ ಉಳಿಸ್ತಾನೆ. ಇದು ಮೇನ್ ಅದರಲ್ಲಿ. ಇಲ್ಲಾಂದರೆ ಪಂಕಜ್ ಕೂಡ ಹೋಗ್ತಾ ಇದ್ದ ಅದ್ರ ಜೊತೆಗೆ. ಆಮೇಲೆ ಇದರಲ್ಲಿ ಅವ್ರ ಹತ್ರ ಇದ್ದಂಥ ಹುಡುಗಿಯರ ಹತ್ರ ಅಥವಾ ಈ ಟೂರಿಸ್ಟ್ಗಳ ಹತ್ರ ಏನಿತ್ತು, 3 ಮೊಬೈಲ್ಗಳು, 1 ಕ್ಯಾಮ್ರಾ, 9,500 ರೂಪಾಯಿ ದುಡ್ಡನ್ನು ಸುಲಿಗೆ ಮಾಡ್ಕೊಂಡು ಹೋಗ್ತಾರೆ. 6/3/2025 ರಾತ್ರಿ 10:30 ಸುಮಾರಿಗೆ ಗಂಗಾ। और ख़बरों के लिए देखते रहिए बी न्यूज़ नेशन।